ಇದು ಕೇವಲ ನೀರಿನ ಹೋರಾಟವಲ್ಲ, ಇದು ಮಾನವೀಯತೆಗಾಗಿ ನಡೆದ ಇತಿಹಾಸದ ಏಕೈಕ ಘೋಷಣೆ. 1927ರ ಮಾರ್ಚ್ 20ರಂದು ಮಹಾರಾಷ್ಟ್ರದ ಮಹಡ್ ಎಂಬ ಪಟ್ಟಣದಲ್ಲಿ ನಡೆದ ಒಂದು ಸತ್ಯಾಗ್ರಹ ಇಂದಿಗೂ ಆಘಾತಕಾರಿ ಸತ್ಯವನ್ನು ಬಯಲಾಗಿಸುತ್ತದೆ. ಅಂದು ಬಾಂಬೆ ಪ್ರಾಂತ ವಿಧಾನಮಂಡಲವು ಎಲ್ಲರಿಗೂ ಸಾರ್ವಜನಿಕ ಸಂಪನ್ಮೂಲಗಳಲ್ಲಿ ಪ್ರವೇಶಕ್ಕೆ ಶಿಫಾರಸು ಮಾಡಿದ್ದರೂ ರಾಯಗಢ ಜಿಲ್ಲೆಯ ಮಹಡ್ ಪಟ್ಟಣದಲ್ಲಿ ಒಬ್ಬ ದಲಿತರನ್ನು ಸಹ ಕೆರೆ ನೀರಿನ ಸಮೀಪಕ್ಕೆ ಪ್ರವೇಶಿಸಲು ಮತ್ತು ಅಲ್ಲಿ ನೀರು ಕುಡಿಯಲು ಅವರಿಗೆ ಅವಕಾಶವಿರಲಿಲ್ಲ. ಬ್ರಾಹ್ಮಣ ಸಮಾಜದವರು ದಲಿತರು ಪ್ರವೇಶಿಸಿ ನೀರು ಕುಡಿದರೆ ನೀರು ಅಶುದ್ಧವಾಗುತ್ತದೆ ಎಂದು ಘೋಷಿಸಿದ್ದರು. ಈ ವಿಷಯ ತಿಳಿದಾಗ ಅಂಬೇಡ್ಕರ್ ಅವರು 2500 ಜನರೊಂದಿಗೆ ಮುಂದೆ ಬಂದರು. ನಾನು ಕೂಡ ನೀರು ಕುಡಿಯುತ್ತೇನೆ ಎಂದರು. ಅವರ ಮೇಲೆ ಕಲ್ಲು ತೂರಾಟ ನಡೆಸಿ ಹಲ್ಲೆ ನಡೆಸಲು ಯತ್ನಿಸಿದರು. ಆದರೂ ಸಹ ಪ್ರತಿಯೊಬ್ಬರು ನೀರನ್ನು ಕುಡಿದರು. ನಂತರ ಬ್ರಾಹ್ಮಣರು 108 ಕುಂಭಗಳಲ್ಲಿ ಗೋಮೂತ್ರ ಮತ್ತು ಗೋಮಯದೊಂದಿಗೆ ನೀರನ್ನು ಶುದ್ಧೀಕರಿಸಲು ಯತ್ನಿಸಿದರು. ಪಂಡಿತರು ಶ್ಲೋಕಗಳನ್ನು ಪಠಿಸಿದರು. ಇದು ಮಹಡ್ ಸತ್ಯಾಗ್ರಹದ ಘಟನೆಯಾಗಿದೆ. ಈ ಘಟನೆಯ ನಂತರ ಅಂಬೇಡ್ಕರ್ ಅವರು ಹೇಳಿದರು, ಆ ನೀರನ್ನು ಕುಡಿಯುವುದು ನಮಗೆ ಅಮರತ್ವ ತರುವುದಿಲ್ಲ, ಆದರೆ ಇದು ಒಂದು ಘೋಷಣೆ. ದಲಿತರು ಕೂಡ ಮನುಷ್ಯರು ಮತ್ತು ನಮಗೂ ಸಮಾನ ಹಕ್ಕುಗಳಿವೆ. ನಾವು ಕೂಡ ಮಾನವರೇ. ಈ ಘಟನೆ ಭಾರತೀಯ ಸಮಾಜದಲ್ಲಿ ದಲಿತರ ಹಕ್ಕುಗಳ ಹೋರಾಟಕ್ಕೆ ಮಾರ್ಗದರ್ಶಕವಾಗಿ ಪರಿಣಮಿಸಿತು. ಮಹಡ್ ಸತ್ಯಾಗ್ರಹ ಅದು ಕೇವಲ ಒಂದು ಮಹಡ್ ಪಟ್ಟಣದ ಕಥೆಯಲ್ಲ, ಅದು ನಂಬಿಕೆಯ, ಮಾನವೀಯತೆಯ ಮತ್ತು ಸಮಾನತೆಗಾಗಿ ನಡೆದ ಕ್ರಾಂತಿಯ ಯುಗ ಚಿಹ್ನೆ. ಇಂತಹ ಸತ್ಯಗಳನ್ನು ನೆನಪಿಸೋಣ, ಹಂಚೋಣ. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸೋಣ. ಜೈ ಭೀಮ್.